ಈಗ ಅದೇ ಕುರುಕ್ಷೇತ್ರ ಯುದ್ಧ ನಡೆಯತಕ್ಕಂಥ ಟೈಮಲ್ಲಿ ಆ ಕಡೆ ಪಾಂಡವರು ಇದ್ರು, ಈ ಕಡೆ ಕೌರವರು ಇದ್ರು. ಇವರ ಎಲ್ಲರ ನಡುವೆ ಬರೀ ಅರ್ಜುನನಿಗೆ ಮಾತ್ರ ಶ್ರೀಕೃಷ್ಣ ಪರಮಾತ್ಮ ವಿಶ್ವರೂಪ ತೋರಿಸಿದ್ದು. ಅರ್ಜುನನ್ಗೊಬ್ಬನಿಗೆ ಮಾತ್ರ ಆ ದಿವ್ಯ ಚಕ್ಷುಷನ್ನ ಕೊಡ್ತಾನೆ. ಇದೇ ಭಕ್ತಿಯ ಪ್ರಭೆ. ಅದನ್ನ ನೋಡಿನೇ ಅವನು ಆಮೇಲೆ ಹೇಳ್ತಾನೆ, ಅರ್ಜುನ ನಂಗೆ ಇದನ್ನ ನೋಡೋಕ್ಕಾಗ್ತಿಲ್ಲ, ಭಯ ಆಗಕ್ಕೆ ಶುರುವಾಗಿದೆ, ದಯವಿಟ್ಟು ನಿನ್ನ ಕೃಷ್ಣನ್ ಸ್ವರೂಪಕ್ಕೆ ವಾಪಸ್ ಬಾ ಅಂತಂದಾಗ ಆಮೇಲೆ ತಿರ್ಗಾ ಅವ್ನು ನಾರ್ಮಲ್ ಬರ್ತಾನೆ. ಭೀಷ್ಮರು ಅಷ್ಟು ಜ್ಞಾನಿಗಳು, ಅಷ್ಟು ಭಕ್ತಿಯನ್ನು ಹೊಂದಿದ್ದು, ಅಷ್ಟೆಲ್ಲ ಪರಮಜ್ಞಾನವನ್ನು ಹೊಂದಿದ್ರೂ ಕೂಡ ಕೌರವರ ಜೊತೆ ಸೇರ್ಕೊಂಡ್ಬಿಟ್ಟು ಇಲ್ಲ ನಾನು ನನ್ನ ಫ್ಯಾಮಿಲಿಗೆ ಮಾಡ್ತಾ ಇದ್ದಿದ್ದು ಧರ್ಮವಾಗೇ ಇತ್ತು ಅಂತ ಕೃಷ್ಣನ್ಗೆ ಹೇಳಕ್ಕೆ ಒಪ್ಸಕ್ಕೆ ಹೋಗ್ತಾರೆ. ಅವಾಗ ಕೃಷ್ಣ ಹೇಳ್ತಾನೆ, ಅದಲ್ಲಪ್ಪ, ನೀ ಮಾಡ್ತಾ ಇದ್ದಿದ್ದು ಧರ್ಮ ಅಲ್ಲ, ಲೋಕ ಕಲ್ಯಾಣಕ್ಕೆ ಮತ್ತು ಎಲ್ಲರನ್ನೂ ಸಮಸ್ಥಿತಿಯಲ್ಲಿ ನೋಡುವಂತಹ ಧರ್ಮ ನಿನ್ನಲ್ಲಿರಬೇಕು. ಅದು ನಿನ್ನ ಸಾತ್ವಿಕ ಗುಣವಾಗಿರುತ್ತೆ. ನಿನ್ನ ಮನೆಯವ್ರಿಗೆ ಮಾತ್ರ ನೀನು ಧರ್ಮ ಇಟ್ಕೊಂಡಿದ್ದೀನಿ ಅಂತ ಇನ್ನೊಬ್ರಿಗೆ ಹೋಗ್ಬಿಟ್ಟು ಆ ಧರ್ಮದಿಂದ ಎಲ್ಲ ನನಗೇ ಬೇಕು ಅಂತ ಬಾಚ್ಕೊಳ್ತಿದ್ರೆ. ಅದೇ ವಿಷ್ಣು ಸಹಸ್ರನಾಮ ಅಂದ್ರೆ ಕುರುಕ್ಷೇತ್ರದ ಯುದ್ಧದ ಸಮಯದಲ್ಲೂ ಕೂಡ ಈಗ ಹೇಗೆ ಭಗವಂತ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ವಿಶ್ವರೂಪ ತೋರಿಸ್ತಾ ಅಂತ ನಮ್ಮೆಲ್ಲರಿಗೂ ಗೊತ್ತು. ಆದ್ರೆ ಇನ್ನೊಂದು ತುಂಬಾ ಜನ ತಲೆಯಲ್ಲಿ ಒಂದು ಡೌಟ್ ಇರುತ್ತೆ. ಈಗ ಅದೇ ಕುರುಕ್ಷೇತ್ರ ಯುದ್ಧ ನಡೆಯತಕ್ಕಂಥ ಟೈಮಲ್ಲಿ ಎಷ್ಟೋ ಲಕ್ಷಾಂತರ ಜನ ಸೈನಿಕರಿದ್ರು. ಆ ಕಡೆ ಪಾಂಡವರು ಇದ್ರು, ಈ ಕಡೆ ಕೌರವರು ಇದ್ರು. ಇವರ ಎಲ್ಲರ ನಡುವೆ ಬರೀ ಅರ್ಜುನನಿಗೆ ಮಾತ್ರ ಶ್ರೀಕೃಷ್ಣ ಪರಮಾತ್ಮ ವಿಶ್ವರೂಪ ತೋರಿಸಿದ್ದು. ಅದು ಹೇಗೆ ತೋರ್ಸಕ್ ಸಾಧ್ಯ ಆಯ್ತು? ಇದನ್ನೇ ಅವನಿಗೆ ಅರ್ಜುನನ್ಗೊಬ್ಬನಿಗೆ ಮಾತ್ರ ಆ ದಿವ್ಯ ಚಕ್ಷುಷನ್ನ ಕೊಡ್ತಾನೆ. ಇದೇ ಭಕ್ತಿಯ ಪ್ರಭೆ. ಭಕ್ತಿಯ ಏನಂತ ಹೇಳಿದ್ರೆ ಇದೆಲ್ಲ ಮೈಂಡ್ ಲೆವೆಲ್ ಅಲ್ಲೇ ಪರಮೋಚ್ಛವಾಗಿರುವಂತ ಅಲ್ಲ, ನಿಜವಾಗ್ಲೂ ತೋರಿಸಿರ್ಬಹುದು ಅವನು. ಈಗ ನಿಮ್ಗೆ ದಿವ್ಯ ಚಕ್ಷುಷ್ ಇದ್ದಾಗ ಎಷ್ಟೋ ಜನ ಇಲ್ಲಿ ಕೂತಿರುವಂತ ಆಡಿಯನ್ಸ್ಗೂ ಕೂಡ ಗೊತ್ತಿರುತ್ತೆ, ಅವ್ರು ಪೂಜೆ ಮಾಡ್ಬೇಕಾದ್ರೆ ದೇವ್ರು ಬಂದು ಕೂತ್ಕೋತಾರೆ, ದೇವ್ರು ಮಾತಾಡಕ್ಕೂ ಶುರು ಮಾಡ್ತಾರೆ, ದೇವ್ರು ಆಟ ಆಡಕ್ಕೂ ಶುರು ಮಾಡ್ತಾರೆ. ಅರ್ಜುನನ್ ಜೊತೆ ಕೃಷ್ಣನ್ ಅಷ್ಟು ಡೀಪ್ ಕಾನ್ವರ್ಸೇಷನ್ ನಡೀತಿದ್ದಾಗ ಕೃಷ್ಣ ಎಷ್ಟು ಬ್ಯೂಟಿಫುಲ್ ಆಗಿ ನಿನಗೆ ಮಾತ್ರ ದಿವ್ಯ ಚಕ್ಷುಷನ್, ಅಲ್ಲೆಲ್ಲ ಯುದ್ಧ ನಡೀತಿತ್ತು, ನಿನಗೆ ಮಾತ್ರ ದಿವ್ಯ ಚಕ್ಷುಷನ್ನ ಕೊಟ್ಟು ನಾನು ನಿನಗೆ ನನ್ನ ದರ್ಶನ ಕೊಡ್ತೀನಿ ಅಂತ ವಿಶ್ವರೂಪ ದರ್ಶನ ದೊಡ್ಡದಾಗಿ ಕೊಟ್ಟಾಗ ಅದರಲ್ಲೇ ಇರ್ತಾರೆ ಗಣೇಶ, ಸುಬ್ರಹ್ಮಣ್ಯ, ದೇವರು, ಅಗ್ನಿ, ವಾಯು, ವರುಣ ಎಲ್ಲರೂ ಅದರಲ್ಲೇ ಸೇರ್ಕೊಂಡ್ಬಿಟ್ಟಿರ್ತಾರಲ್ಲ. ಅದರಲ್ಲೇ ಮಹಾವಿಷ್ಣು, ನಾರಾಯಣ, ಶಿವ ಎಲ್ಲರೂ ಅದರಲ್ಲೇ ಬಂದು ಹೊರಟೋಗ್ತಾರೆ, ಎಲ್ಲ ಸೃಷ್ಟಿಯಲ್ಲಿರೋದು. ಅದನ್ನ ನೋಡಿನೇ ಅವನು ಆಮೇಲೆ ಹೇಳ್ತಾನೆ, ಅರ್ಜುನ ನಂಗೆ ಇದನ್ನ ನೋಡೋಕ್ಕಾಗ್ತಿಲ್ಲ, ಭಯ ಆಗಕ್ಕೆ ಶುರುವಾಗಿದೆ, ದಯವಿಟ್ಟು ನಿನ್ನ ಕೃಷ್ಣನ್ ಸ್ವರೂಪಕ್ಕೆ ವಾಪಸ್ ಬಾ ಅಂತಂದಾಗ ಆಮೇಲೆ ತಿರ್ಗಾ ಅವ್ನು ನಾರ್ಮಲ್ ಬರ್ತಾನೆ. ಅಂದರೆ ಇದೆಲ್ಲದರ ಸೃಷ್ಟಿಕರ್ತ ನಾನಾಗಿದ್ರೂ ಕೂಡ ಒಬ್ಬ ಕೃಷ್ಣನಾಗಿ ನಿನ್ನ ಸಾರಥಿಯಾಗಿ ಇಲ್ಲಿ ಕೂತ್ಕೊಂಡು ಯುದ್ಧ ಮಾಡಕ್ಕೂ ಬಂದಿದ್ದೀನಿ. ಎಲ್ಲ ನನ್ನ ಕೈಲೇ ಇದ್ದಾಗ 1 ನಿಮಿಷಕ್ಕೆ ನಾನು ಹಿಂಗೆಲ್ಲರನ್ನೂ ಸಾಯಿಸ್ಬೋದಿತ್ತಲ್ಲ ಯುದ್ಧನ, ಅದು ಮಾಡ್ಬೋದಿತ್ತು. ಅದಕ್ಕೂ ಮುಂಚೆ ಬಾರ್ಬರಿಕ ಅಂತನವನು ಘಟೋದ್ಗಜ ಭೀಮನ ಮೊಮ್ಮಗ, ಅವನು ಬಂದು ಹೇಳ್ತಾನೆ. ಯಾಕೆಂದ್ರೆ ಸಾಮಾನ್ಯ ಬಾರ್ಬರಿಕ ಯಾರು ಸೋಲ್ತಾರೋ ಅವ್ರ ಕಡೆ ಸೇರ್ಕೊಂಡ್ಬಿಟ್ಟು ಅವನು ಶಿವನ್ ತಪಸ್ ಮಾಡ್ಬಿಟ್ಟು 3 ಬಾಣಗಳನ್ನ ಪಡ್ಕೊಂಡಿರ್ತಾನೆ. ನಾ 3 ಬಾಣದಲ್ಲಿ ಎಲ್ಲರನ್ನು ಧ್ವಂಸ ಮಾಡ್ಬಿಡ್ತೀನಿ ಅಂತಂದಾಗ ಇದು ಗೊತ್ತಾಗಿ ಕೃಷ್ಣನ್ಗೆ ಬ್ರಾಹ್ಮಣನ ವೇಷ ಹಾಕೊಂಡು ಹೋಗ್ಬಿಟ್ಟು ಬಾರ್ಬರಿಕನ್ಗೆ ನನ್ ನಿನ್ ತಲೆನ ದಾನವನ್ನ ಕೊಡು ಅಂತ ಕೇಳ್ತಾನೆ. ಅವಾಗ ನೋಡಿ ಆಗಿನ ಕಾಲದಲ್ಲಿ ಎಷ್ಟು ಬ್ಯೂಟಿಫುಲ್ ಆಗಿ, ಈಗ 10 ರೂಪಾಯಿ ಕೊಟ್ಟರೆ ಗೊಣಕೊಂಡು ಕೊಡ್ತಾರೆ, ಏನ್ ನೀನು 10 ರೂಪಾಯಿ ಕೇಳಕ್ ಬಂದಿದ್ಯಾ ಅಂತ. ಏನೇ ದಾನ ಕೊಟ್ಟರು ಪ್ರೀತಿಯಿಂದ ಕೊಡಬೇಕು, ನೀನು ಎಷ್ಟೇ ದೊಡ್ಡ ಸಾಧಕನಾಗಿರು. ಇವನು ಎಲ್ಲಾ ಶಿವನಿಗೆ ತಪಸ್ ಮಾಡಿ ಅಷ್ಟು ವರ ಪಡ್ಕೊಂಡ್ರು, ದೊಡ್ಡ ಪಂಡಿತನಾಗಿದ್ರು. ಒಬ್ಬ ಬ್ರಾಹ್ಮಣ ಕೇಳಿದ್ರೆ, ನೀನೇನೋ ಬಡ ಬ್ರಾಹ್ಮಣ ಬಂದು ಕೇಳ್ತಿದ್ಯಾ, ನಾನು ಎಂತ ಪವರ್ಫುಲ್ ಗೊತ್ತಾ, ನಾನು ಶಿವನ ಹತ್ರ ಪಡ್ಕೊಂಡು ಹಂಗೆಲ್ಲ ಜಂಬ ಮಾಡ್ತಿರ್ಲಿಲ್ಲ. ನಿಮ್ಗೆ ನನ್ನ ತಲೆ ತಾನೇ ಬೇಕು, ತಗೊಳ್ಳಿ ನನ್ನ ತಲೆನ ಅಂತ ತಲೆ ಕಟ್ ಮಾಡಿ ಕೊಡ್ತಾನೆ. ಆವಾಗ ಕೃಷ್ಣ ಅವನ ಸ್ವರೂಪನ ತೋರಿಸ್ತಾನೆ, ಇದು ನಾನು ಬಂದಿದ್ದು. ಆದರೆ ಕೃಷ್ಣ ಕ್ಷತ್ರಿಯನಾಗಿ ದಾನ ಪಡ್ಕೊಳಕ್ ಆಗ್ತಿರ್ಲಿಲ್ಲ, ಬ್ರಾಹ್ಮಣನಾಗಿ ಹೋಗಿ ಪಡ್ಕೊಳ್ತಾನೆ. ಬಟ್ ಅವಾಗ ಬಾರ್ಬರಿಕ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ತಾನೆ, ಇಡೀ ಯುದ್ಧವನ್ನ ನಾನು ಯುದ್ಧ ಮಾಡಬೇಕು ಅಂತಿದ್ದೆ, ಬಟ್ ಯುದ್ಧ ನೋಡೋದಕ್ಕೆ ನಂಗೆ ಅವಕಾಶ ಮಾಡಿಕೊಡು ಅಂತಂದಾಗ ಅಲ್ಲಿ ಒಂದು ಕಂಬದ ಮೇಲೆ ಅವನ ತಲೆನ ಇರಿಸಿಸಿ, ಇಲ್ಲಿ 3-4 ಜನ ಮಾತ್ರ ಸಂಜಯ, ಧೃತರಾಷ್ಟ್ರಂಗೆ ಕತೆ ಹೇಳ್ತಾ ಇದ್ರು, ವ್ಯಾಸರು ಬರ್ಕೊಳ್ತಾ ಇದ್ರು, ಕೆಲವಷ್ಟು ಜನಕ್ಕೆ ದಿವ್ಯ ಚಕ್ಷುಷು ಮತ್ತೆ ಅಶರೀರವಾಣಿ ಮೂಲಕ ಇದೆಲ್ಲ ಕತೆ ಗೊತ್ತಾಗ್ತಾ ಇದ್ರು. ಅವನು ಬಾರ್ಬರಿಕ ಯುದ್ಧ ನೋಡೋ ಅಂತ ಅವಕಾಶವನ್ನ ಕೃಷ್ಣ ಮಾಡಿಕೊಡ್ತಾನೆ. ಇದೇನಂದ್ರೆ ತುಂಬಾ ಭಕ್ತಿಲಿ ಕನೆಕ್ಟ್ ಆಗಿರೋರಿಗೆ ಯಾವುದು ಅಸಾಧ್ಯವಲ್ಲ. ಒಂದು, ನಿನ್ನ ಹತ್ರ ಭಕ್ತಿಯಿಂದ ಬಂದು ಏನೇ ಕೇಳಿದ್ರು ನೀನು ದಾನ ಕೊಡೋಕೆ ರೆಡಿ ಇರಬೇಕು. ಇಡೀ ಪುರುಷಾರ್ಥ ಅಂದರೆ ಮನುಷ್ಯನ ಧರ್ಮ, ಅರ್ಥ, ಕಾಮ, ಮೋಕ್ಷಗಳ ಈ ಚತುರ್ವಿಧ ಪುರುಷಾರ್ಥಗಳ ಮೇಲೆ ನಮ್ಮ ಜನ್ಮನ ಸೃಷ್ಟಿ ಮಾಡಿದ್ದಾನೆ. ಏನಿದು 4 ಪುರುಷಾರ್ಥ ಅಂತ ಹೇಳಿದ್ರೆ, ನಾನು ಧರ್ಮದಿಂದ ನಡ್ಕೋಬೇಕು, ಅರ್ಥ ಎಲ್ರಿಗೂ ಬೇಕು. ಅರ್ಥ ಅಂದರೆ ದುಡ್ಡು, ಆರ್ಥಿಕವಾಗಿ ನಾವೆಲ್ಲರೂ ಪ್ರಬಲರಾಗಿರ್ಬೇಕು. ನೀನು ಬಡವರಾಗೆ ಸಾಯಿ ಅಂತ ಪರಮಾತ್ಮ ಯಾವತ್ತೂ ಹೇಳಿಲ್ಲ.
ಅದಾದ್ಮೇಲೆ ಕಾಮವು ಎಲ್ರಿಗೂ ಬೇಕು. ಅಂದ್ರೆ ಎಲ್ಲದನ್ನು ಆಸೆ ಪಡಬೇಕು, ಅದ್ರ ಜೊತೆಗೆ ಮೋಕ್ಷವನ್ನು ಆಸೆ ಪಡ್ಬೇಕು. ನೀನು ಬರೀ ಬಟ್ಟೆ ಮೆಟೀರಿಯಲ್ ಥಿಂಗ್ಸ್ ಮಾತ್ರ ಆಸೆ ಪಡೋದಲ್ಲ. ಅದಾದ್ಮೇಲೆ ನೀನು ಮೋಕ್ಷಕ್ಕೆ ಹೋಗ್ಲೇಬೇಕು ಎಲ್ಲವನ್ನೂ ಬಿಟ್ಬಿಟ್ಟು ಅಂತ. ಸೊ ಇದೆಲ್ಲವನ್ನು ನೀನು ಆಸೆ ಇಟ್ಕೊಂಡು ಡಿಟ್ಯಾಚ್ಮೆಂಟನ್ನು ಇಟ್ಕೋಬೇಕು. ಅದಕ್ಕಾಗಿ ಮನುಷ್ಯನ ಸೃಷ್ಟಿ ಮಾಡಿದೀವಿ ಅಂತ ಅನ್ನೋದಕ್ಕೆ ಭೂಮಿ ಮೇಲೆ ಬಿಸಾಕಿರೋದು. ಅದೇ ಅತಿ ಆಸೆ ಕೌರವರಲ್ಲಿ ಹೆಚ್ಚಾದಾಗ, ಅಧರ್ಮವಾಗಿ ನಡ್ಕೊಂಡಾಗ, ಧರ್ಮ ಅರ್ಥ ಕಾಮ ಮೋಕ್ಷಕ್ಕೆ ದೆರ್ ಇಸ್ ಅ ಲಿಮಿಟೇಷನ್. ನೀನು ಅದನ್ನ ಅತಿರೇಕಕ್ಕೆ ಹೋಗಿ ಮಾಡಿದಾಗ ಧರ್ಮಯುದ್ಧ ನಡೀತಿದೆ. ಆ ಧರ್ಮಯುದ್ಧ ನಡೆದಾಗ ಕೊನೆಯಲ್ಲಿ ಇವನ್ ಭೀಷ್ಮ ಪಿತಾಮಹನ್ಗೆ ಕೃಷ್ಣನ ಪ್ರಭಾವ ಗೊತ್ತಿರಲ್ಲ. ಅಂದ್ರೆ ಕೃಷ್ಣನೇ ಪರಬ್ರಹ್ಮನ್ ಅನ್ನೋದು ಗೊತ್ತಿರಲ್ಲ, ನಾರಾಯಣ ಅಂತ ಅನ್ನೋದು. ಕೃಷ್ಣ ದೇವ್ರು ಅಂತ ಗೊತ್ತಿರುತ್ತೆ. ಬಟ್ ಆದ್ರೆ ಇವರು ಕೂಡ ಒಂದು ವರ ಪಡ್ಕೊಂಡು ನಾರಾಯಣ ಅಸ್ತ್ರವನ್ನೇ ಕೃಷ್ಣನ್ ಮೇಲೆ ಪ್ರಯೋಗ ಮಾಡಕ್ ಹೋಗ್ತಾರೆ ಭೀಷ್ಮ ಪಿತಾಮಹ. ಯಾವಾಗ ಅದು ನಾರಾಯಣ ಅಸ್ತ್ರ ಕೃಷ್ಣನ್ ಕಾಲತ್ರ ಹೋಗಿ ಹಿಂಗೆ ಅದೇ ಶರಣಾಗತಿ ತಗೊಂಡು ಕೂತ್ಕೊಳ್ಳುತ್ತೆ ಸುಮ್ಮನೆ, ಅವಾಗ ಅವ್ರಿಗೆ ಅರಿವಾಗತ್ತೆ, ಓ ಇವನೇ ಪರಬ್ರಹ್ಮ. ನಾರಾಯಣ ಅಸ್ತ್ರ ನಾನು ಇಟ್ಕೊಂಡಿರೋದೇ ನಾನು ಪ್ರಹಾರ ಮಾಡಕ್ ಹೋದಾಗ ಕೃಷ್ಣನ್ ಕಾಲತ್ರ ಹೋಯ್ತಲ್ಲ ಅಂದ್ರೆ ಇವನೇ ಪರಬ್ರಹ್ಮ ಅಂತ ಅವಾಗ ಅರ್ಥ ಆಗತ್ತೆ. ಅಷ್ಟರಲ್ಲಿ ಭೀಷ್ಮರ್ಗೆ ಬಂದು ಶಿಖಂಡಿ ಪ್ರಹಾರ ಮಾಡಿ ಅವ್ರನ್ನ ಅನೇಕ ಬಾಣಗಳ ಇದ್ರ ಮೇಲೆ ಮಲಗಿದ್ದಾಗ ಶಯನ ಮಾಡ್ಕೊಂಡು ನೋಡಿ, ಆವಾಗ್ಲೂ ಕೂಡ ಅವರು ಕೃಷ್ಣನ ಕೇಳ್ಕೊಳ್ತಾರೆ. ಏನಂತ ಅಂದ್ರೆ, ಏನಪ್ಪಾ ಪರಬ್ರಹ್ಮ, ನೀನು ನನಗೆ ಒಂದೇ ಬಾಣದಲ್ಲಿ ನನ್ನ ಜೀವನ ತಗೋಬಹುದಿತ್ತು, ಇಷ್ಟೊಂದು ಮುಳ್ಳುಗಳನ್ನ ಚುಚ್ಚಿಸಿ ನನ್ನನ್ನ ನಿಧಾನಕ್ಕೆ ಸಾವು ಪ್ರಾಣ ಕ್ಷೀಣವಾಗಿ ಹೋಗೋ ತರ ಮಾಡ್ತಿದ್ಯಾ ಅಂದಾಗ ಅವಾಗ್ಲೂ ಕೂಡ ಒಂದು ಉಪಕಥೆ ಇದೆ. 3 ಜನ್ಮಕ್ಕೆ ಹಿಂದೆ ಕರ್ಕೊಂಡು ಹೋಗ್ಬಿಟ್ಟು ಹೇಳ್ತಾರೆ, ಅಂದ್ರೆ ನಾನು ಏನ್ ತಪ್ಪು ಮಾಡಿದ್ದೆ, ನಾನು ಇಷ್ಟೇ ಸತ್ಯ ಧರ್ಮಗಳನ್ನ ನಡ್ಕೊಂಬಂದ. ಒಂದು ಕೃಷ್ಣ ಹೇಳ್ತಾನೆ, ನೀವ್ ಯಾವ್ದನ್ನ ಧರ್ಮ ಅನ್ಕೊಂಡಿದ್ರು ಅದು ಧರ್ಮ ಅಲ್ಲ. ಈಗ ಫಾರ್ ಎಕ್ಸಾಂಪಲ್ ಏನಾಗ್ಬಿಡುದು ಗೊತ್ತಾ, ತುಂಬಾ ಜನ ಇದನ್ನ ತಪ್ಪು ನಾವುಗಳು ಕೂಡ ಮಾಡ್ತೀವಿ. ನಮ್ಮನೆ ಮಕ್ಕಳು ತಪ್ಪನ್ನೇ ಮಾಡ್ತಿದ್ರು, ಅದನ್ನ ಮುಚ್ಚಿಟ್ಕೊಂಡು ನಾವು ಧರ್ಮದಿಂದನೇ ಇದೀವಿ ಅಂತ ಪೋಟ್ರೆ ಮಾಡ್ಕೋತೀವಿ. ಅದು ತಪ್ಪು ಅಂತ ಕೃಷ್ಣ ಹೇಳೋದು. ನಿನ್ನ ಚಿಕ್ಕಪ್ಪ ದೊಡ್ಡಮ್ಮ, ನಿಮ್ಮ ಅಪ್ಪ ಅಮ್ಮನೇ ಆಗಿರ್ಲಿ, ನೀನೇ ಆಗಿರ್ಲಿ, ಹೂಎವರ್ ಇಟ್ ಇಸ್, ಅಧರ್ಮದಿಂದ ನಡ್ಕೋತಿದ್ದಾರೆ ಅಂದ್ರೆ ಅಧರ್ಮನೇ, ತಪ್ಪೆ. ಆದ್ರೆ ನಾವು ಭಯ ಬೀಳ್ತೀವಿ. ಎದುರು ಮನೆ ಆಂಟಿ ಮುಂದೆ ನಮ್ಮಮ್ಮನ ಬೈದ್ರೆ ನಮ್ಮಮ್ಮ ಕೋಪ ಮಾಡ್ಕೋತಾರೆ. ನಮ್ಮಪ್ಪನ್ನ ನಾನು ಎಲ್ರ ಮುಂದೆ ಏನೋ ಒಂದು ಹೇಳ್ಬಿಟ್ರೆ ನಮ್ಮಪ್ಪ ತಪ್ಪು ತಿಳ್ಕೊಳ್ತಾರೆ. ಅದು ನಮ್ಗೆ ಧೈರ್ಯ ಇಲ್ದಿರ ಮನೆ ಜಗಳ ಮನೆ ಒಳಗೆ ಇಟ್ಕೋ, ಹಿಂಗೆಲ್ಲ ನಾವು ಕಾಂಪೌಂಡ್ ಕಟ್ಕೊಂಡ್ಬಿಟ್ಟು ಬೇರೆಯವ್ರ ಮುಂದೆ ನಾವು ಒಳ್ಳೆಯವರು ಅಂತ ಪೋಟ್ರೆ ಮಾಡ್ಕೊಳಕ್ ಹೋಗ್ತೀವಿ. ಸೊ ನೀವು ಒಂದು ತಪ್ಪನ್ನ ಎದುರುಗ್ ಹೇಳ್ದೆ ಕ್ಷಮಿಸ್ತಾ ಹೋದಾಗ ಅದು ತಂದೆ ಸ್ಥಾನ. ಈಗ ಎಷ್ಟೋ ಜನ ಮನೇಲಿ ತಂದೆ ರೋಡಲ್ಲಿ ಕುಡ್ಕೊಂಬರ್ತಾರೆ, ಬೀದಿಲಿ ಬಿದ್ದಿರ್ತಾರೆ, ಪಾಪ ತುಂಬಾ ಜನ ಮಕ್ಳು ಕಷ್ಟಪಡ್ತಿರ್ತಾರೆ, ಹೇಳ್ಕೊಳಕ್ ಹೋದ್ರು ಧರ್ಮನ ಒಪ್ಕೊಳ್ಳಲ್ಲ. ಆಮೇಲೆ ತುಂಬಾ ಜನ ದೊಡ್ಡ ವ್ಯಕ್ತಿಗಳು, ತಂದೆಗಳು ತುಂಬಾ ಅನೈತಿಕ ಕೆಲಸಗಳನ್ನು ಮಾಡ್ತಿರ್ತಾರೆ, ಅಧರ್ಮದ ಕೆಲಸಗಳನ್ನ ಮಾಡ್ತಿರ್ತಾರೆ. ಅವ್ರ ಮನೇಲಿ ಯಾರೋ ಒಬ್ಬ ಒಳ್ಳೆ ಹುಡುಗ ಹುಟ್ಕೊಂಡ್ಬಿಟ್ಟಿರ್ತಾನೆ. ಅಪ್ಪ ನೀನ್ ಯಾಕೆ ಹಿಂಗ್ ಮಾಡ್ತಿದ್ದೆ ಅಂದ್ರೆ, ಅವ್ನು ನೋಡಿ ಅವ್ನ ಅಧರ್ಮದಿಂದ ಸಂಪಾದನೆ ಮಾಡೋ ದುಡ್ಡಲ್ಲಿ ಇವ್ರಿಗೆಲ್ಲ ಊಟ ಹಾಕ್ತಿರ್ತಾನೆ. ಅಂದ್ರೆ ಇವರು ಅದರ ಪಾಲುದಾರರು. ಅಧರ್ಮದಿಂದ ನಡ್ಕೊಳ್ತಿರೋದಕ್ಕೆ ಮನೆಯವರೆಲ್ಲ ಪಾಲುದಾರರಾಗ್ತಾರೆ. ಭೀಷ್ಮರು ಅಷ್ಟು ಜ್ಞಾನಿಗಳು, ಅಷ್ಟು ಭಕ್ತಿಯನ್ನ ಹೊಂದಿದ್ದು, ಅಷ್ಟೆಲ್ಲ ಪರಮಜ್ಞಾನವನ್ನ ಹೊಂದಿದ್ರೂ ಕೂಡ ಕೌರವರ ಜೊತೆ ಸೇರ್ಕೊಂಡ್ಬಿಟ್ಟು, ಇಲ್ಲ ನನ್ನ ಫ್ಯಾಮಿಲಿಗೆ ಮಾಡ್ತಾ ಇದ್ದಿದ್ದು ಧರ್ಮವಾಗೇ ಇತ್ತು ಅಂತ ಕೃಷ್ಣನ್ಗೆ ಒಪ್ಸಕ್ ಹೋಗ್ತಾರೆ. ಅವಾಗ ಕೃಷ್ಣ ಹೇಳ್ತಾನೆ, ಅದಲ್ಲಪ್ಪ, ನೀ ಮಾಡ್ತಾ ಇದ್ದಿದ್ದು ಧರ್ಮ ಅಲ್ಲ, ಲೋಕ ಕಲ್ಯಾಣಕ್ಕೆ ಮತ್ತೆ ಎಲ್ರನ್ನೂ ಸಮಸ್ಥಿತಿಯಲ್ಲಿ ನೋಡುವಂತಹ ಧರ್ಮ ನಿನ್ನಲ್ಲಿರ್ಬೇಕು. ಅದು ನಿನ್ನ ಸಾತ್ವಿಕ ಗುಣವಾಗಿರುತ್ತೆ. ನಿನ್ ಮನೆಯವ್ರಿಗೆ ಮಾತ್ರ ನೀನ್ ಧರ್ಮ ಇಟ್ಕೊಂಡಿದೀನಿ ಅಂತ ಇನ್ನೊಬ್ರಿಗೆ ಹೋಗ್ಬಿಟ್ಟು ಅಧರ್ಮದಿಂದ ಎಲ್ಲ ನನಗೆ ಬೇಕು ಅಂತ ಬಾಚ್ಕೊಳ್ತಿದ್ರೆ, ಸೊ ಇದನ್ನೆಲ್ಲ ಮಾಡಬೇಡ ಅನ್ನೋದನ್ನ ಹೇಳಿದಾಗ, ಆಮೇಲೆ ಅವ್ರಿಗೆ 3 ಜನ್ಮದ ಹಿಂದಿಂದು ಇನ್ನೊಂದು ಪುರಾಣಗಳಲ್ಲಿ ಇರುವಂತಹ ಉಪಕಥೆ, ಭೀಷ್ಮರು ಒಂದು ರಥದಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಅವರ ರಥದ ಸಾರಥಿಗೆ ಒಂದು ದೊಡ್ಡ ಸರ್ಪ ಅಡ್ಡ ಬಂತು ಅಂದ್ಬಿಟ್ಟು, ನೋಡು ಆ ಸರ್ಪವನ್ನ ಪಕ್ಕದಲ್ಲಿ ಬಿಟ್ಬಿಟ್ಟು ಬಾ ಅಂತ ಹೇಳ್ತಾರೆ. ಇವನ್ ಸಾರಥಿ ಸರ್ಪನ್ ತಗೊಂಡೋಗಿ ಜುರ್ರ್ ಅಂತ ಬಿಸಾಕ್ತಾನೆ. ಅಲ್ಲೆಲ್ಲ ಮುಳ್ಳುಗಳ ಪೊದೆಗಳ ಮೇಲೆ ಹೋಗೋದಕ್ಕೆಲ್ಲ ಚುಚ್ಕೊಂಡು ಸರ್ಪ ತುಂಬಾ ದಿನಗಳ ಕಾಲ ಒದ್ದಾಡಿ ಸಾಯುತ್ತೆ. ಅವಾಗ ಆ ಸರ್ಪ ಕೂಡ ಶಾಪ ಹಾಕಿತ್ತು ಇವ್ರಿಗೆ, ನಾನ್ ಹೆಂಗ್ ಒದ್ದಾಡಿ ಸಾಯ್ತಿದ್ದೀನೋ ನೀನು ಒಂದ್ ಜನ್ಮದಲ್ಲಿ ಆ ರೀತಿ ನಿಧಾನಕ್ಕೆ ಮುಳ್ಳುಗಳ ತರ ಚುಚ್ಚಿಸ್ಕೊಂಡು ಸಾಯ್ಬೇಕು ಅಂತ. ಹಾಗಾಗಿ ಅವರು ಅಷ್ಟು ಬಾಣಗಳ ಹಾಸಿಗೆ ಮೇಲೆ ಮಲ್ಕೊಂಡು ಸಾವುಗೋಸ್ಕರ ಕಾಯ್ತಿರ್ತಾರೆ. ಅದು ಇನ್ನೊಂದು ಬ್ಯೂಟಿ ಏನು ಅಂತ ಹೇಳಿದ್ರೆ, ಅವರು ದಕ್ಷಿಣಾಯನ ಪುಣ್ಯಕಾಲದಲ್ಲಿ ಸಾಯೋದಿಲ್ಲ ಅಂತ ಅನ್ನೋದು ಅವ್ರಿಗವ್ರೆ, ನಾನು ಉತ್ತರಾಯಣ ಪುಣ್ಯಕಾಲದಲ್ಲಿ ಸಾಯ್ಬೇಕು ಅನ್ನೋದು. ಇದೇನು ಉತ್ತರಾಯಣ ಪುಣ್ಯಕಾಲ ಅನ್ನೋದು ಕೂಡ. ಅದಕ್ಕಿಂತ ಮುಂಚೆ ಈಗ ಭೀಷ್ಮ ಅವ್ರ ಕಥಲೆ ತಗೋಣ. ಈಗ ಭೀಷ್ಮ ಒಂದು ಹಿಂದಿನ ಜನ್ಮದಲ್ಲಿ ರಾಜನಾಗಿದ್ದಂತ ಟೈಮಲ್ಲಿ ರಥ ಓಡಿಸ್ಕೊಂಡು ಹೋಗ್ತಿದ್ದಾಗ ಅವರ ಸಾರಥಿ ಜೊತೆಗೆ ಹಾವಡ್ಡ ಬಂತು ಒಂದು. ಆಗ ಭೀಷ್ಮರು ಆದೇಶ ಕೊಡ್ತಾರೆ ಸಾರಥಿಗೆ,
ಆ ಹಾವನ್ನ ತೆಗೆದು ಪಕ್ಕಕ್ಕೆ ಹಾಕು ಅಂತ. ಈಗ ಆ ಸಾರಥಿ ಹೋಗಿ ಹಾವನ್ನ ಹಿಡ್ಕೊಂಡು ಆ ಕಡೆ ಬಿಸಾಕಿದ್ರಲ್ಲ, ಹಾವು ಶಾಪ ಕೊಡ್ತು. ಈಗ ಆ ಶಾಪ ಆಕ್ಚುಲಿ ಎಷ್ಟು ಪರ್ಸೆಂಟೇಜು ಭೀಷ್ಮನ್ಗೆ ತಾಕತ್ತೆ, ಸಾರಥಿಗೆ ಎಷ್ಟು ಪರ್ಸೆಂಟ್ ತಾಕತ್ತ? ನಾನು ಇದೇನ್ ಹೇಳಿ ನಮ್ ಕೋರ್ಟ್ದೇ ತಗೊಳ್ಳೋಣ ಇವಾಗ. ಯಾರ ಐಡಿಯಾ ಕೊಟ್ಟಾರೋ ಮರ್ಡರ್ ಮಾಡು ಅಂತ ಅವನ್ನ ತಾನೇ ಫಸ್ಟ್ A1 A1 A2 ಅನ್ನೋನು ಪಾಪ ಹೋಗಿ ಮಾಡಿದವನು. ಸೊ ನೋಡಿ, ಅದು ಅವಾಗಿಂದ ಇತ್ತು ನ್ಯಾಯ. ಅದೇ ನ್ಯಾಯವನ್ನ ಈಗಲೂ ಕೋರ್ಟಲ್ಲಿ ಎಷ್ಟು ಬ್ಯೂಟಿಫುಲ್ ಆಗಿ ಅಳವಡಿಸ್ಕೊಂಡು, ಯಾರು ನಿಮ್ಮನ್ನ ಪ್ರಚೋದಿಸಿ ಅಂದ್ರೆ ಪಾಪ ಭೀಷ್ಮ ಏನ್ ಕೆಟ್ಟದಾಗ ಹೇಳಿರಲಿಲ್ಲ, ಬಟ್ ಅವ್ರ ಬಾಯಲ್ಲಿ ಫಸ್ಟ್ ಬಂದಿದ್ದು, ಅವ್ರು ಹೇಳಿದ್ದು ಫಸ್ಟು ಆ ಹಾವನ್ನ ಆ ಕಡೆಗೆ ತೆಗೆದಾಕು ಪಕ್ಕಕ್ಕೆ ಅಂತ. ಅವ್ರೇನ್ ನೀವು ಮುಳ್ಳು ಮೇಲೆ ಹಾಕು, ಪೊದೆ ಮೇಲೆ ಹಾಕು, ಹಿಂಗೆ ಕೊಡು ಅಂತ ಹೇಳಿಲ್ಲ. ಇವಾಗ ಈ ಥರ ಎಷ್ಟೋ ಪರಿಸ್ಥಿತಿ, ಇವನ್ ಜೈಲಲ್ಲಿರೋ ಕೈದಿಗಳು ಹೇಳ್ತಾರೆ, ಸರ್ ನಾನು ಸುಮ್ಮನೆ ಹೋಗಿ ಹೊಡೆದ್ಬಿಟ್ಟು ಬಾ ಅಂತ ಹೇಳಿದೆ ಸರ್, ಅವ್ನು ಸಾಯೋ ಹಂಗೆ ಹೊಡೆದು ಬಿಡೋದ ಅಂತಾರೆ. ಇವ್ರು ಸುಮ್ಮನೆ ಹೊಡೆದ್ಬಿಟ್ಟು ಬಾ ಅಂತ ಹೇಳೋದೇನೆ ಅಕ್ಯೂಸ್ ನಂಬರ್ 1 A1 ಆಗ್ತಾರೆ. ಯಾಕಂದ್ರೆ ನೀನು ಪ್ರಚೋದಿಸ್ದೆ. ಆಮೇಲೆ ಈಗ ಯಾರ್ದೋ ಒಬ್ರದ್ದು ಲೂಟಿ ಮಾಡ್ಕೊಂಬ ಅಂತ ಹೇಳಿದ್ರೆ ಕೊಲೆನೇ ಮಾಡಿರ್ತಾರೆ, ಇನ್ನೇನೋ ಮಾಡಿರ್ತಾರೆ, ತಳ್ಬಿಟ್ಟು ಬಂದಿರ್ತಾರೆ. ಸೊ ಏನೋ ಭಯ ಪಡಿಸ್ಬಿಟ್ ಬಾ ಅಂತ ಹೇಳಿದ್ರೆ ಅದೇ ಜಗಳ ಆಡ್ಕೊಂಡು ಇನ್ನೇನೋ ಚೆನ್ನಾಗಿ ಹಾಫ್ ಮರ್ಡರ್ ಮಾಡಿರ್ತಾರೆ. ಈ ಥರ ತಪ್ಪು ಕೆಲಸಗಳನ್ನು ಹೇಳ್ಕೊಟ್ಟವನೇ A1. ಸೊ ಇವತ್ತು ನಮ್ಮ ನ್ಯಾಯಾಂಗದಲ್ಲಿ ಕೂಡ ಫಾಲೋ ಮಾಡ್ತಾ ಇರೋದು ಆಗಿನ ಕಾಲದಿಂದ ಬಂದಂಥ ಧರ್ಮವನ್ನೇ. ಯಾರು ಹೇಳ್ಕೊಡ್ತಾನೋ ಅವನೇ ಮೇನ್ ಕಲ್ಪ್ರೇಟ್. ಸೆಕೆಂಡ್ ಒನ್ ಅವನಿಗೂ ಆಗತ್ತೆ ನೋಡಿ ಶಿಕ್ಷೆ, A2 ಅವನಿಗೆ. ಸೊ ಆ ಸರ್ಪ ತೊಗೊಂಬಂದು ಎಸ್ದವನ್ಗೂ ನೋಡಿ ಮಾಡಿ ಎಸೆಯೋದು ಬೇಡವಾ ನೀನು, ಅವ್ನು ಎಸಿ ಅಂತ ಹೇಳ್ದ ಅಂದರೆ ಮುಳ್ಳು ಮೇಲೆ ಎಸೆಯೋದು ನೀನು ಅನ್ನೋದು ಅನ್ಕೊಂಡಿರುತ್ತೆ, ಅದು ಲಾಜಿಕಲ್ ಯೋಚನೆ ಮಾಡಿರುತ್ತೆ. ಸೊ ಅವನಿಗೂ ಒಂದಷ್ಟು ಹೋಗಿರುತ್ತೆ ಕರ್ಮ. ಬಟ್ ಇಲ್ಲಿ ಭೀಷ್ಮರ ತಗೊಂಡಾಗ ಅಷ್ಟು ಸತ್ಯಾಧರ್ಮದಿಂದ ನಡ್ಕೊಳ್ತಿರೋರು, ನಾವು ಕೂಡ ಏನೇ ಒಂದು ಕೆಲಸವನ್ನ ಮಾಡಬೇಕಾದ್ರೆ ಎಷ್ಟು ಪ್ರಜ್ಞೆ ಇಟ್ಕೊಂಡು ಮಾಡಬೇಕು ಅನ್ನೋದಕ್ಕೆ ಇದೆಲ್ಲವೂ ನಮಗೆ ಎಕ್ಸಾಂಪಲ್ಲು ಜೀವನದಲ್ಲಿ. ನಾವು ಸುಮ್ಮನೆ ತೊಗೊಂಡೋಗಲ್ಲಿ ಇಟ್ಬಿಟ್ಟು ಬಾ ಅಂತೀವಿ, ಯಾರೋ ತೊಗೊಂಡೋಗಿ ಬೀಳಿಸ್ಬಿಟ್ಟು ಬರ್ತಾರೆ. ಸೊ ಅದನ್ನ ಯಾವಾಗಲೂ ಮಾಡೋದು ಹಾಳು ಅನ್ನೋದನ್ನು ನಾವು ಹೇಳ್ತಾ ಇರ್ತೀವಿ. ಸೊ ತುಂಬ ಪ್ರಜ್ಞೆ ಇಟ್ಕೊಂಡು ಕೆಲಸ ಮಾಡಬೇಕು ಅನ್ನೋದು ಇದು ಒಂದು ಉಪಕಥೆಯಲ್ಲಿ ಇದೆ. ಆಮೇಲೆ ಭೀಷ್ಮ ಪಿತಾಮಹರು ಅದೇ ಉತ್ತರಾಯಣ ಪುಣ್ಯಕಾಲದಲ್ಲೇ ಅವ್ರ ಇಚ್ಛಾಮರಣಿ ಅಂದರೆ ಸಾವು ಬಂದ ಮೇಲೆ ಇಚ್ಛಾಮರಣಿ, ಅದಕ್ಕೆ ಮುಂಚೆನೇ ತಾನೇ ಪ್ರಾಣ ಬಿಡಬೇಕು ಅಂತ ಹೋಗಿರಲ್ಲ. ಸೊ ಅವ್ರವಾಗ ನನಗೆ ಉತ್ತರಾಯಣ ಪುಣ್ಯಕಾಲ ಅನ್ನೋದು ಏನು ಅಂತ ಹೇಳಿದ್ರೆ, ನಮ್ಮದು ಸೂರ್ಯನ ಸುತ್ತ ಎಲ್ಲ ಗ್ರಹಗಳು ಸುತ್ತಾ ಇರೋ ಹಾಗೆ ಭೂಮಿ 365 ದಿನ ಸುತ್ತಬೇಕು ಅಂತ ಹೇಳಿದಾಗ, ಸೂರ್ಯ ಯಾವಾಗ ಉತ್ತರದ ಕಡೆಗೆ ಹೋಗುತ್ತೋ, ಅಂದರೆ ಸೂರ್ಯ ಚಲಿಸಲ್ಲ, ಭೂಮಿನೇ ಚಲಿಸ್ಬೇಕಾದ್ರೆ ನಮಗೆ ಹಾಗೆ ಗೋಚರಿಸುತ್ತೆ ಸೂರ್ಯ ಉತ್ತರದ ಕಡೆ ಹೋಗ್ತಾ ಇದ್ದಾನೆ ಅಂತ. ಆ ಉತ್ತರದ ಕಡೆಗೆ ಹೋಗ್ತಾ ಇರಬೇಕಾದ್ರೆ ಅದು ಉತ್ತರಾಯಣ ಪುಣ್ಯಕಾಲ. ಸಾಮಾನ್ಯ ಮಕರ ಸಂಕ್ರಾಂತಿಯಿಂದ ಶುರುವಾಗತ್ತೆ. ಯಾವಾಗ ಸೂರ್ಯ ಮಕರ ರಾಶಿಗೆ ಹೋಗುತ್ತೋ, ಕೆಲವ್ರು ನೋಡಿ ನಾನು ದೇವ್ರನ್ನ ನಂಬ್ತೀನಿ, ಅಸ್ಟ್ರಾಲಜಿ ನಂಬಲ್ಲ ಅಂತಾರೆ. ನೋಡಿ, ಇಟ್ಸ್ ಆಲ್ ಒಂದಕ್ಕೊಂದು ರಿಲೇಟೆಡ್. ಮಕರದಲ್ಲಿ ಹೋದಾಗ ಸೂರ್ಯ, ಅದು ಉತ್ತರಾಯಣ ಪುಣ್ಯಕಾಲ ಶುರುವಾಗುತ್ತೆ. ಮತ್ತು ಜುಲೈ ಅಷ್ಟರಲ್ಲಿ ನಿಮಗೆ ದಕ್ಷಿಣಾಯಣ ಪುಣ್ಯಕಾಲ ಶುರುವಾಗುತ್ತೆ. ಯಾಕೆ ಅಂತ ಅದು ಹೇಳ್ತೀನಿ. ಉತ್ತರಾಯಣ ಪುಣ್ಯಕಾಲವನ್ನು ಸ್ವರ್ಗದಲ್ಲಿ ಡೇ ಅಂತ ಕನ್ಸಿಡರ್ ಮಾಡ್ತಾರೆ, ದಕ್ಷಿಣಾಯಣ ಪುಣ್ಯಕಾಲವನ್ನು ನೈಟ್ ಅಂತ ಕನ್ಸಿಡರ್ ಮಾಡೋದನ್ನ ನರಕ ಅಂತ ಕರೀತಾರೆ. ಸೊ ನಮ್ಮ 365 ದಿನಗಳು ಸ್ವರ್ಗದಲ್ಲಿ ಒಂದೇ ದಿನ. ಹೆಂಗೆ ಕಾಲ ಬೇರೆ ಬೇರೆ ಥರ ಪರಮಾತ್ಮ ಫಿಕ್ಸ್ ಮಾಡಿದಾನೆ ಅನ್ನೋದಕ್ಕೆ ಒಂದು ಪುಟ್ಟದೊಂದು ಉಪಕಥೆಗೆ ಹೋಗಿ ಬರ್ತೀನಿ ಇಲ್ಲಿಂದ. ಇವಳು ಇಂದ್ರನ ಹೆಂಡತಿ ಒಂದ್ಸತಿ ಕಾಡಲ್ಲಿ, ಅಂದರೆ ದೇವಲೋಕದಲ್ಲಿ, ಇಂದ್ರಲೋಕದಲ್ಲಿ ಹಣ್ಣು ಕಿತ್ಕೊಂಡ್ಬರ್ಬೇಕು ಅಂತ ಹೋಗ್ತಾಳೆ. ಹಣ್ಣು ಕಿತ್ಕೊಂಡ್ಬರ್ಬೇಕು ಅಂತ ಹೋಗಿ ಮೇಲೆ ನೆಗೆದು ಹಣ್ಣನ್ನು ಕಿತ್ಕೋಬೇಕಾದ್ರೆ ಕೆಳಗಡೆ ಒಂದು ಸರ್ಪನೋ ಹಾವೋ ಏನೋ ಇರುತ್ತೆ. ಅವಳು ನೆಗೆದು ಆ ಹಾವಿಗೆ ಏಟ್ ಮಾಡಿಬಿಡ್ತಾಳೆ. ಆ ಹಾವು ಒಂದು ತಕ್ಷಣ ಶಾಪ ಕೊಡುತ್ತೆ, ನೀನು ನನಗೆ ಗೊತ್ತಿಲ್ಲದೆ ಈ ಥರ ಎಲ್ಲ ತುಳಿತಿದ್ಯಾ, ನೀನು ಹೋಗಿ ಮನುಷ್ಯ ಜನ್ಮ ತಗೊಂಡು ಭೂಲೋಕದಲ್ಲಿ ಆ ಕಷ್ಟ ಅನುಭವಿಸ್ಬಿಡ್ಬಾ ಅಂತ ಹೇಳ್ತಾನೆ. ಅವಳು ಭೂಲೋಕಕ್ಕೆ ಹೋಗಿ ಕಷ್ಟನೂ ಅನುಭವಿಸ್ಬಿಟ್ಟು ಜನ್ಮ ಮುಗಿಸಿ ವಾಪಸ್ ಬಂದು ತಿರ್ಗಾ ಇಂದ್ರನ ಹತ್ರ ಹಣ್ಣು ತಗೊಂಡೋದಾಗ ಇಂದ್ರ ಕೇಳ್ತಂತ, ಯಾಕಮ್ಮ 2 ಗಂಟೆಗಳ ಕಾಲ ತಡವಾಗಿ ಬಂದೆ ಅಂತ. ಅಂದ್ರೆ ಅವಳ ಜನ್ಮ ಮುಗಿಸಿದ್ರು ಅಲ್ಲಿಗೆ ಟೈಮ್ ಹೆಂಗಾಯ್ತು ಅಂತ ಹೇಳಿದ್ರೆ, ಬರೀ 2 ಗಂಟೆಗಳ ಕಾಲ ಯಾಕೆ ತಡವಾಗಿ ಬಂದೆ ಕಾಡಿಂದ ಅಂತ. ಸೊ ಎಲ್ಲದಕ್ಕೂ ಟೈಮ್ ಫಿಕ್ಸ್ ಬೇರೆ ಬೇರೆ ಇರುತ್ತೆ. ನಮಗೆ ಬೇರೆ, ಪ್ರಕೃತಿಗೆ ಬೇರೆ, ಗ್ರಹಗಳಿಗೆ ಬೇರೆ, ದೇವಲೋಕದಲ್ಲೇ ಬೇರೆ ಅನ್ನೋ ಥರ ಇಲ್ಲಿ ಉತ್ತರಾಯಣ ಪುಣ್ಯಕಾಲ ಡೇ ಅಂತ. ಸೊ ಸೂರ್ಯ ಯಾವಾಗ ಹುಟ್ಟಿರ್ತಾನೋ ಸ್ವರ್ಗದಲ್ಲಿ, ಅವಾಗ ಸತ್ರೆ ಮನುಷ್ಯ ಪ್ರಾಣ ಬಿಟ್ರೆ ಡೈರೆಕ್ಟ್ ಸ್ವರ್ಗಕ್ಕೆ ಹೋಗ್ತಾನೆ. ಮೋಸ್ಟ್ಲಿ ಅದಕ್ಕೆ ಇರ್ಬೇಕು ನಮ್ಗಳ ಲೈಫಲ್ಲೆಲ್ಲ 3 ದಿನ ಇರ್ಬೋದೇನೋ ಮನುಷ್ಯನ ಲೈಫ್. ಅದನ್ನ ಬಾಯಿ ಮಾತಿಗೆ ಹೇಳ್ತಾರಲ್ಲ 3 ದಿನ ಅಂತ. ಒಳಿತು ಮಾಡು ಮನುಷ್ಯ ಇರೋದು 3 ದಿವಸ. ಋಷಿಯವರು ಬರೆದಿರೋದು ಇದು. ತುಂಬಾ ಒಳ್ಳೆ ಹಾಡು, ಈಸಿ ಫಿಲಾಸಫಿ. ಸೊ ಇದು ಉಪಕಥೆಗೆ ಹೋಗಿ ಬಂದ್ವಿ. ಬಟ್ ವಿಷ್ಣು ಅಂದರೆ ಭೀಷ್ಮ ಮಲಗಿರ್ತಾರೆ. ಆಮೇಲೆ ಯುದ್ಧ ಎಲ್ಲ ಮುಗಿದೋಗುತ್ತೆ, ಎಲ್ಲರೂ ಹೊರಟೋಗ್ತಾರೆ. ಹೊರಟೋದಾಗ ಕೃಷ್ಣ ಯುಧಿಷ್ಠಿರನಿಗೆ ಹೇಳ್ತಾನೆ,
ಇನ್ನೇನು ಭೀಷ್ಮರು ಪ್ರಾಣ ಬಿಡಕ್ ಮುಂಚೆ ತುಂಬಾ ಬ್ಯೂಟಿಫುಲ್ ಆಗಿ ಧರ್ಮವನ್ನ, ಜೀವನವನ್ನ, ಪರಮಾತ್ಮನ್ನ ಅರ್ಥಕೊಂಡಂತ ವ್ಯಕ್ತಿಯವರು. ಯುಧಿಷ್ಠಿರನೇ ಅದೇ ಧರ್ಮರಾಯ, ಪಾಂಡವರಲ್ಲಿ ಮೊದಲನೇವರು. ನೀನ್ ಯಾಕೆ ಹೋಗಿ ಭೀಷ್ಮರ ಹತ್ರ ಇದೆಲ್ಲವನ್ನು ಕಲ್ತ್ಕೋಬಾರ್ದು ವಿದ್ಯೆನ, ಅವ್ರ ಜೀವನ ಮುಗ್ದೋಗೋ ಅಷ್ಟರಲ್ಲಿ ನೀನ್ ಹೋಗಿ ಅವರಲ್ಲಿರೋ ಜ್ಞಾನನ ಪಡ್ಕೋ ನೀನು ಅಂತ ಹೇಳಿದಾಗ ಅವಾಗ ಇವರೆಲ್ಲ ಪಂಚಪಾಂಡವರು ಹೋಗ್ತಾರೆ. ಅವಾಗ ಯಾರು ಅಲ್ಲಿ ರೆಕಾರ್ಡ್ ಮಾಡ್ಕೊಳಕ್ಕೂ ಇರಲ್ಲ. ಅವಾಗಾದ್ರೆ ವ್ಯಾಸರು ಬರ್ಕೋತಿದ್ರು, ಸಂಜಯ ಕೇಳಿಸ್ಕೊಂಡು ಹೇಳ್ತಿದ್ರು, ಇದೆಲ್ಲ ಇತ್ತಲ್ವಾ. ಇದೆಲ್ಲ ಮುಗಿದ್ಮೇಲೆ ಬರೀ ಭೀಷ್ಮರು ಒಬ್ಬರೇ ಮಲಗಿದ್ದಾಗ ಹೋಗ್ಬಿಟ್ಟು ಯುಧಿಷ್ಠಿರ 6 ಪ್ರಶ್ನೆಗಳನ್ನ ಕೇಳ್ತಾರೆ ಭೀಷ್ಮರು ಪ್ರಾಣ ಬಿಡಕ್ ಮುಂಚೆ. ಅಂದ್ರೆ ಯಾವ ದೇವರನ್ನ ನಾವು ಪೂಜಿಸಿದ್ರೆ ನನ್ನ ಎಲ್ಲ ಜನ್ಮ ಸಂಸಾರ ಬಂಧನಗಳಿಂದ ಮುಕ್ತಿ ಸಿಗತ್ತೆ ಅನ್ನೋದು. ಆಮೇಲೆ ಯಾವ ಸ್ಮರಣೆ ಮಾತ್ರದಿಂದಲೇ ನನಗೆಲ್ಲಾ ಕಷ್ಟಗಳು ದೂರವಾಗುತ್ತೆ, ಭಯಭೀತಿಗಳು, ಕಷ್ಟಗಳೆಲ್ಲ ದೂರವಾಗುತ್ತೆ.